पंचायत हद्दीमध्ये काम करणाऱ्या स्वच्छ वाहिनी कर्मचारी यांच्या विविध मागण्या तात्काळ पूर्ण कराव्यात अशी मागणी करत सोमवारी C2 संघटनेने निदर्शने करून जिल्हा पंचायत सीईओंना निवेदन दिले। ग्रामपंचायत कचरा संकलन आणि वाहतूक करणाऱ्या वाहन चालकांचे वेतन प्रत्येक पंचायतीत वेगवेगळे असून एक समान वेतन नाही। तसेच स्वच्छ वाहिनी कर्मचाऱ्यांना अनेक समस्या भेडसावत असून त्या सोडवाव्यात असा जोरदार आग्रह यावेळी व्यक्त करण्यात आला। ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CITU ನೇತೃತ್ವದಲ್ಲಿ ಇವತ್ತು ಸ್ವಚ್ಛವಾಹಿನಿ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಜಿಲ್ಲಾ ಪಂಚಾಯಿತಿ ಚಲೋ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ। ಏನು ಸಮಸ್ಯೆಗಳು ಅಂತಂದ್ರೆ ಏನು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವಂತ ನೌಕರರೇನಿದ್ದಾರೆ ಸ್ವಚ್ಛವಾಹಿನಿ ನೌಕರ ಅಂತ ಹೇಳಿ ಎಲ್ಲರೂ ಮಹಿಳೆಯರಿದ್ದಾರೆ। ಅಲ್ಲಿ ವಾಹನ ಚಾಲಕರು ಮಹಿಳೆಯರೇ ಇದ್ದಾರೆ ಮತ್ತು ಕಸವನ್ನು ವಿಲೇವಾರಿ ಮಾಡುವಂತ ನೌಕರರು ಸಹ ಇವತ್ತ ಮಹಿಳೆಯರಿದ್ದಾರೆ। ಸರ್ಕಾರ ಮಹಿಳಾ ಸಬಲೀಕರಣ ಮಾಡ್ತೀವಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಹಿಳೆಯರಿಗೆ ಕೊಟ್ಟಾರ, ಅದನ್ನ ಸ್ವಾಗತ ಮಾಡ್ತೀವಿ। ಆದ್ರೆ ಸರ್ಕಾರ ಒಂದು ಕಡೆ ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಅವರಿಗೆ ಕೆಲಸ ಕೊಟ್ಟೈತಿ, ಇನ್ನೊಂದು ಕಡೆ ಏನಂತಾರಂದ್ರೆ ಕಸ ವಿಲೇವಾರಿ ಮಾಡುವಾಗ ಒಂದೊಂದು ಮನೆಗೆ ಇಷ್ಟಿಷ್ಟು ರೊಕ್ಕ ನೀವು ವಸೂಲಿ ಮಾಡಿ ಅದರಾಗ ಪಗಾರ ತಗೋರಿ ಅಂತ ಹೇಳಿ ಭಿಕ್ಷಾ ಬೇಡ್ವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ನೀತಿಯನ್ನ ಅನುಸರಿಸಾಗ್ತೈತಿ। ಇದು ನಾವು ಖಂಡನೆ ಮಾಡ್ತೀವಿ ಅನ್ನುವಂಥದ್ದು। ಆಮೇಲೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಹಾವೇರಿ ಅವರು ಒಂದು ಆದೇಶ ಮಾಡ್ಯಾರ, 15ನೇ ಹಣಕಾಸಿನಲ್ಲಿ ಸ್ವಚ್ಛವಾಹಿನಿ ನೌಕರರಿಗೆ ವೇತನ ಕೊಡಬೇಕು, ಏಕರೂಪ ಸಮಾನ ವೇತನ ಕೊಡಬೇಕು ಅಂತೇಳಿ 7,500 ವಾಹನ ಚಾಲಕರಿಗೆ ಮತ್ತು 5,000 ರೂಪಾಯಿ ಹೆಲ್ಪರ್ಗಳಿಗೆ ಕೊಡಬೇಕಂತೇಳಿ ಈಗಾಗಲೇ ಹೆಚ್ಚಿಗೆ ಪಗಾರನು ಹಾಕ್ತಿರ್ಬೇಕು ಒಂದೊಂದು ಕಡೆಗಳಲ್ಲಿ, ಆ ಪಗಾರದಲ್ಲಿನೇ ಅವರಿಗೆ ರಕ್ಷಿಸತಕ್ಕದ್ದು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ। ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿದಾವೆ, ಒಂದೊಂದು ಕಡೆ ಕಸ ವಿಲೇವಾರಿ ಮಾಡುವಂತ ಘಟಕಗಳು ಇಲ್ಲ ಅನ್ನುವಂತ ಒಂದು ನೆಪ ಇಟ್ಕೊಂಡು ಕೆಲಸ ಕೊಡವಲ್ರಿ। ಆಮೇಲೆ ಒಂದೊಂದು ಕಡೆ ಲೈಸೆನ್ಸ್ ಮಾಡ್ಕೊಂಡಾರ, ಆಮೇಲೆ ಎಲ್ಲಾನು ಇದು ಮಾಡ್ಯಾರ, ಗಾಡಿ ಐತಿ ಕೆಲಸ ಕೊಡ್ಲಿಕ್ಕೆ ತಯಾರಿಲ್ಲ, ಒಂದೊಂದ್ ಕಡೆ ಗಾಡಿನ ತಂದಿಲ್ಲ ಅವ್ರಿಗೆ ನೇಮಕಾತಿ ಮಾಡ್ಕೊಂಡಾರ। ಆಮೇಲೆ ಈ ರೀತಿ ಬಹಳಷ್ಟು ಸಮಸ್ಯೆಗಳಿದಾವೆ। ಅದಕ್ಕೇನೈತಿ ಜಿಲ್ಲಾ ಪಂಚಾಯತಿ ಬೆಳಗಾಂನ CEO ಏನದಾರಲ್ಲ ಇಮಿಡಿಯೇಟ್ ಆಗಿ ಒಂದು ಸ್ವಚ್ಛವಾಹಿನಿ ನೌಕರರ ಸಮಸ್ಯೆಗಳ ಕುರಿತು ಒಂದು ಕುಂದುಕೊರತೆಗಳ ಸಭೆ यावेळी GM जैन खान, मांडप्पा भजंत्री, रुद्रप्पा मादर, रूपा बडिगेर, संगीता डड्डीनवर, शिल्पा कांबळे, सुधाराणी कांबळे आणि इतर कार्यकर्ते उपस्थित होते। संकल्प शिंदे, KMM मराठी, बेळगाव।